ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ರೈಸ್ ಮಿಲ್ಲಿಗೆ ಹೋಗೋದು. ಏನಂದ್ರೆ ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗಿದ್ವು. 2 ತಿಂಗಳಿಗೆ ಒಂದ್ಸಲ ನಮ್ಮ ಮನೇಲಿ ಹಾಕ್ಸ್ತೀವಿ. ಏನಕ್ಕೆ ಅಂದ್ರೆ ಹುಳಗಳಾಗ್ಬಿಡ್ತವೆ, ಅದಕ್ಕೋಸ್ಕರ. ನನಗೆ ಹುಷಾರಿಲ್ಲ ಅಂತ ನಮ್ಮ ಅಣ್ಣ ಮತ್ತೆ ನಮ್ಮ ಚಿಕ್ಕಪ್ಪ ಈ ಚೀಲನೆಲ್ಲ ಹೊತ್ಕೊಂಡ್ ಬಂದ್ರು. ಆಮೇಲೆ ರಂಗ ಎಲ್ಲ ಕೆಲಸ ಐತೆ ಅಂತ ಇಟಾಚಿನ ಟ್ಯಾಕ್ಟ್ರಿಗೆ ಏರ್ತಾ ಇದ್ದ, ಅದನ್ನ ನೋಡ್ತಾ ಇದ್ದೆ. ನಾನು ಅಲ್ಲಿ ಇದ್ದಿದ್ದು ನೋಡಿ ನಮ್ಮ ಚಿಕ್ಕಪ್ಪ ಮೇಲೆ ಫೋನ್ ಮಾಡ್ತಾ ಇದ್ರು, ಬಾ ಹೋಗೋಣ ಅಂತ. ಅದಕ್ಕೆ ಅವ್ರನ್ನ ಕರ್ಕೊಂಡು ನಾನು ಚಟ್ನಳ್ಳಿ ರೈಸ್ ಮಿಲ್ ಕಡೆ ಹೊರಟೆ. ನಮ್ಮ ಮನೆಗೆ ಮುಂಚೆಗೇನೆ ಬಂಗಾರದಂಗೆ ಹೇಳಿದ್ರು, ಏನಂದ್ರೆ ಬೇಗನೆ ಹೋಗು, ರಶ್ ಆಕತ್ತೆ, ಆಮೇಲೆ ನಿನಗೆ ಟೈಮ್ ಆಕತ್ತೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳಿದ್ರು. ನಾನೇ ಚೂರು ದೌಲತ್ ಮಾಡ್ಕೊಂಡು ಮನೆಗೆ ಇದ್ದೆ. ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್. ನಾನು ಅಲ್ಲೇ ಇದ್ರೆ ಇವತ್ತಾಗಲ್ಲ ಅಂದ್ಕೊಂಡು ಶಿವಮೊಗ್ಗದಲ್ಲಿರೋ ವೆಂಕಟೇಶ್ವರ ರೈಸ್ ಮಿಲ್ ಕಡೆ ಬಂದೆ. ಅಲ್ಲಿ ಕಾಣಿಸ್ತಾ ಇರೋಂಥ ಟ್ಯಾಕ್ಟ್ರಿ ಅಣ್ಣ ಅವರು ಕೂಡ ಚಟ್ಟಳ್ಳಿಗೆ ಹೋಗಿದ್ರು. ಅವರು ಕೂಡ ರಶ್ ಇರೋದು ನೋಡಿ ವಾಪಸ್ ಇಲ್ಲಿಗೆ ಬಂದರು. ಕಾರ್ನ ನಿಲ್ಲಿಸಿ ರೈಸ್ ಮಿಲ್ ಒಳಗೆ ಬಂದೆ. ಚಟ್ನಳ್ಳಿ ಮಿಲ್ಲಲ್ಲಿ ರಶ್ ಇರೋದ್ರಿಂದ ಇಲ್ಲಿ ಕರ್ಕೊಂಡು ಬಂದೀನಿ. ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲೂ ರಶ್ ಐತೆ. ಎಲ್ಲೂ ಬೇಡ, ಮನೆಗೆ ಹೋಗೋಣ ಅಂತ ಅಂದಿದ್ರೆ ನಮ್ಮ ಚಿಕ್ಕಪ್ಪಗೆ ನನಗಂತೂ ಬರ್ತಿ ಬಾಯಾರಿಸ್ಬಿಟ್ಟಿತ್ತು. ಅವರಿಗೆ ನೀರು ಕೇಳಿದೆ, ಅದಕ್ಕೆ ಅವ್ರು ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ನೋಡಿದರೆ ತಡಾದು ನೇತಾಕ್ಬಿಟ್ಟವ್ರೆ ಬಾಟ್ಲಿನ. ಅಕ್ಕಿನೆಲ್ಲ ಹಾಕಿಸ್ಕೊಂಡು ನಾವು ಸೀದಾ ಆಸ್ಪತ್ರೆ ಕಡೆ ಹೊರಟ್ವಿ. ಆಸ್ಪತ್ರೆಯಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಅದಕ್ಕೆ ಕಾರಲ್ಲೇ ಬಂದು ಮಲ್ಕೊಂಡೆ. ನಮ್ಮ ಮನೇಲಿ ಜಾಸ್ತಿ ಇನ್ಕಮ್ ಏನಕ್ಕೆ ಔಟ್ ಆಗುತ್ತೆ ಅಂದರೆ 2 ರೀಸನ್ನಿಗೆ. ಒಂದು ಫುಡ್ ವಿಚಾರಕ್ಕೆ, ಇನ್ನೊಂದು ಆಸ್ಪತ್ರೆಗೆ. ಎಲ್ಲರ ಮನೇಲಿ ಇದ್ದಿದ್ದೇ ಈ ಥರ ಆಸ್ಪತ್ರೆ ಖರ್ಚಾಗೋದು. ನಾವು ಇಷ್ಟು ವರ್ಷ ಆಸ್ಪತ್ರೆಗೆ ಹಾಕಿರೋ ಅಮೌಂಟ್ ಏನಾದರೂ ಇದ್ದಿದ್ದಿದ್ರೆ ಈ ಥರ ಇನ್ನೂ ಒಂದು ಮನೆ ಕಟ್ತಾ ಇದ್ವಿ. ಏನಂದರೆ ಅವ್ರವ್ರ ಮನೆ ಕಷ್ಟ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಷ್ಟರಲ್ಲಿ ಮನೆಗೆ ಬಂದೆ. ಮೋಟು ಪತ್ಲು ಅವಾಗ ತಾನೇ ಸ್ಕೂಲಿಂದ ಬರ್ತಾಯಿದ್ರು. ಇದಾಗಿತ್ತು ಇವತ್ತಿನ ದಿನಚರಿ.